ಮೊಹರಂ ಹಬ್ಬ ಅಂದ್ರೆ ಒಂದು ರೀತಿ ದುಃಖದ ಹಬ್ಬನೂ ಕೂಡ ಇದೆ, ಸಂತೋಷ ಹಬ್ಬನೂ ಕೂಡ ಇದೆ. ಎಲ್ಲರೂ ಕೂಡಿ ಜಾತಿ ಭೇದ ಮತ ಪಂಥ ಇವೆಲ್ಲವೂ ಬಿಟ್ಟು ಭಾಳ ಸೌಹಾರ್ದದಿಂದ ನಾವು ಬಸವನ ಬಾಗೇವಾಡಿ ಜನತೆ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆದ ಕಾರಣ ಅಲ್ಶಿ ಒಳಗಡೆ ಒಂದು ಅಲ್ಲಿಂದ ಗೌಡ್ರೋಣಿಯಲ್ಲಿ 4 ದೇವಿ ಹಲಿಗೆ ಬಾಜಾ ಭಜಂತ್ರ ಮೆರವಣಿಗೆ ಮಾಡ್ಕೊತ ಬಸವೇಶ್ವರ ಸರ್ಕಲ್ ತಲುಪುವಂಥ ಒಂದು ಹಿಂದಿಲಿದ್ದು ಬಂದಂಥ ಒಂದು ಹಾದಿ. ಆದ ಕಾರಣ ಇವತ್ತು ಒಳ್ಳೆಯ ರೀತಿಯಿಂದ ಈ ಒಂದು ಮೊಹರಂ ಹಬ್ಬ ಆಚರಣೆ ಮಾಡಬೇಕಂತ ಹೇಳಿ ತಾವೆಲ್ಲ ಕರೆಸಿದ್ದಕ್ಕಾಗಿ ನಮ್ಮೆಲ್ಲನ ಕರೆಸಿದ್ದಕ್ಕಾಗಿ ತಮ್ಮ ಧನ್ಯವಾದಗಳನ್ನು ಹೇಳಿ ನಾವು ಊರಿನ ಎಲ್ಲ ಹಿರಿಯರು ಈಗಾಗಲೇ ಮಾತಾಡತಕ್ಕಂಥ ಎಲ್ಲ ಸಂಘಟನೆಯ ಮತ್ತು ಬೇರೆ ಬೇರೆ ಸಮಾಜದ ಎಲ್ಲ ಹಿರಿಯರು ಸೇರಿ ಯಾವುದೇ ಒಂದು ಅಹಿತಕರ ಘಟನೆ ಆಗದ ರೀತಿಯಲ್ಲಿ ನಾವು ಈ ಮೊಹರಂ ಹಬ್ಬವನ್ನು ಭಾಳ ಸಂತೋಷದಿಂದ ಸಡಗರದಿಂದ ಆಚರಣೆ ಮಾಡ್ತೇವೆ ಅಂತ ಹೇಳಿ ತಮ್ಮಲ್ಲಿ ನಾವು ಭರವಸೆಯನ್ನು ಕೊಟ್ಟು ನನ್ನ 2 ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲ ವಿಷಯ ಅನುಷ್ಠಾನ. ಮೊಹರಂ ಹಬ್ಬ ಅಂದ್ರೆ ಒಂದು ರೀತಿ ದುಃಖದ ಹಬ್ಬನೂ ಕೂಡ ಇದೆ, ಸಂತೋಷ ಹಬ್ಬನೂ ಕೂಡ ಇದೆ. ಎಲ್ಲರೂ ಕೂಡಿ ಜಾತಿ ಭೇದ ಮತ ಪಂಥ ಇವೆಲ್ಲವೂ ಬಿಟ್ಟು ಭಾಳ ಸೌಹಾರ್ದದಿಂದ ನಾವು ಬಸವನ ಬಾಗೇವಾಡಿ ಜನತೆ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆದ ಕಾರಣ ಅಲ್ಶಿ ಒಳಗಡೆ ಒಂದು ಅಲ್ಲಿಂದ ಗೌಡ್ರೋಣಿಯಲ್ಲಿ ನೀಲು ನಾಯಕ ಅವರೇ, ದಲಿತ ಸಂಘ ಸಂಸ್ಥೆಯ ಆತ್ಮೀಯ ಸೋದರಾದ ಮಂಚೇಶ್ ಸಾಸವಾಳ್ ಅವರೇ, ಕಾಶಿನಾಥ್ ರಾಠೋಡ್ ಅವರೇ, ಮಾಧ್ಯಮದ ಪ್ರತಿನಿಧಿಗಳೇ, ಎಲ್ಲ ಸಮುದಾಯದ ನಾಯಕರೇ, ಬಹುಶಃ ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿಲಿ ಶಾಂತಿಯ ಒಂದು ಬೀಡು ನೆಲ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತಾ ಇದ್ದೇನೆ. ಯಾಕಂತಂದರೆ ಹಿಂದೂ ಮುಸ್ಲಿಂ ಯಾವುದೇ ಹಬ್ಬ ಇದ್ದರೂ ಕೂಡ ಅಣ್ಣ ತಮ್ಮಂದಿರ ಹಾಗೆ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರತಿ ಈ ಒಂದು ಹಬ್ಬ ರಾಜ್ಯದಲ್ಲಿ ಕೂಡ ಇದು ವಿಜೃಂಭಣೆಯಿಂದ ನಡೀತಕ್ಕಂಥ ಈ ಒಂದು ಹಬ್ಬ. ಅದಕ್ಕಾಗಿ ಬಸವ ಜನ್ಮಸ್ಥಳದಲ್ಲಿ ಎಲ್ಲರೂ ಕೂಡ ನಾವು ಅಣ್ಣ ತಮ್ಮಂದಿರ ಹಾಗೆ ನಾವು ಬಸವನ ಸರ್ಕಲಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೀಗ ನಮ್ಮ ಇವರು ಹೇಳಿದರು. ವಿಶೇಷವಾಗಿ ಏನಪ್ಪ ಅಂದ್ರೆ ನಮ್ಮ ವಿನೋದ್ ಕಲೂರು ನಮ್ಮ ಬಸವ ಸರ್ಕಲ್ನಲ್ಲಿ ಸ್ವಲ್ಪ ಸಣ್ಣ ಪುಟ್ಟಕ್ಕೆ ಗಲಾಟೆ ಆಗಿದೆ ಸರ್ ಹೋದ ಸಲ. ಅದಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಪೊಲೀಸ್ ಇಲಾಖೆ ದಯವಿಟ್ಟು, ಯಾಕಂದರೆ ಹುಡುಗರು ಬಂದು ಬೇರೆ ಬೇರೆ ಗಲಾಟೆ ಮಾಡಿಬಿಡ್ತಾರೆ. ಅದಕ್ಕೆ ದಯವಿಟ್ಟು ಆ ಒಂದು ಹಬ್ಬದಲ್ಲಿ ಶಾಂತಿಯ ನೆಲೆ ಅಂತೇಳಿ ಕಂಡಂಥ ಬಸವನ ಬಾಗೇವಾಡಿಗೆ ಆ ಹಬ್ಬದಲ್ಲಿ ಏನೂ ಆಗದಂತೆ ಪೊಲೀಸ್ ಇಲಾಖೆ ಸಂಪೂರ್ಣ ಅದಕ್ಕೆ ಸಹಕಾರ ನೀಡಬೇಕಂತೇಳಿ ಇಲ್ಲಿವರೆಗೆ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೆ ವಂದಿಸಿ ನಾನು ಜೈ ಭೀಮ್ ಜೈ ಕರ್ನಾಟಕ ಸರ್. ಸಪ್ಲೈ ಆಗದ ನೋಡ್ಕೊಂಡ್ರೆ ನಿಮ್ಮ ಮೊಹರಂ ಶಾಂತಿ ಇರ್ತೈತಿ. ಅದು ಪೊಲೀಸರಿಗೆ ಹೇಳ್ರಿ, ಇಂತೆಲ್ಲ ಇವನು ಮನೆಯಾಗ ನೀವೇ ಹೇಳ್ರಿ, ನಿಮ್ಮ ಹೆಸರು ಏನು ಮಾಡಲ್ಲ, ಅವ್ರು ನಿಮ್ಮ ಮೊಹರಂ ಶಾಂತಿ ಇರುತ್ತೆ. ಇರ್ಲಿಕ್ಕಂದ್ರೆ ನಿಮಗೂ ತೆಲಿಬೇನಾಗುತ್ತೆ ಅವ್ರದೆಲ್ಲ. ಎಲ್ಲ ರಾತ್ರಿ ಸ್ಟಾರ್ಟ್ ಆಗ್ತವೆ, ಎಲ್ಲ ಒಂದಕ್ಕೊಂದು ಸ್ಟಾರ್ಟ್ ಆಗ್ತವೆ. ಸೊ ಅದಕ್ಕೆ ಇದು ಆಯ್ತಂದ್ರೆ 50% ನಿಮ್ದು ಏನಿರ್ತೈತಿ ಆರಾಮ್ ನಡೀತಿರ್ತೀವಿ. ನಮ್ಮ ಪೊಲೀಸ್ ಹತ್ರ ಹೇಳಿ. ಎರಡನೇದು, ನಾನೀಗ ಇದು ಮೊಹರಂದು ನಾವು ಪೊಲೀಸ್ ಸ್ಟೇಷನ್ ಮಾಡ್ತೇವೆ ಎಲ್ಲ ಹಳ್ಳಿಗಳಿಗೆ. ನಮ್ಮ ಆಗಲಿ ಎಲ್ಲಿ ಎಷ್ಟು ಪಂಜ ಮತ್ತು ಇದು ಡೋಲಿ ಇದ್ದಾವೆ, ಎಷ್ಟು ಎಲ್ಲಿ ಕುಂಡಿರ್ತಾವೆ ಏನಂತ ನಮ್ಮ ಹತ್ರ ಎಲ್ಲ ಲಿಸ್ಟ್ ಇದೆ. ಹೊಸದಾಗಿ ಆ್ಯಡ್ ಮಾಡ್ಕೊಂಡು ಆ ಪ್ರಕಾರ ನಾವು ಕಳಿಸ್ತೀವಿ. ಇನ್ನು ಡೇಟ್ಗಳು ಕೆಲವೊಂದೆಲ್ಲ ಚೇಂಜಸ್ ಇರ್ತವೆ, ಒಂದು ದಿವಸ ಹೆಚ್ಚು ಕಡಿಮೆ ಆಗ್ಬೋದು, ಅದನ್ನು ನಾವು ಬೀಟ್ ವೈಸ್ ತೊಗೊಂಡು ಮಾಡ್ತೇವೆ. ಅದೇ ಥರ ಎಲ್ಲರಿಗೆ ನಮ್ಮ ನಂಬರ್ನ ಬೀಟ್ ನಂಬರ್ ತೊಗೊಳ್ಳಿ. ನಿಮಗೆ ಏನಾರು ಇತ್ತು ತಕ್ಷಣ ಹೆಲ್ಪ್ ಬೇಕಾಗ್ತಂದ್ರೆ ಇಮಿಡಿಯೇಟ್ ಫೋನ್ ಮಾಡಿ. ಮತ್ತು ನೀವೇ ಕೈಗೆ ಕಾನೂನು ತೆಗೆದುಕೊಳ್ಬೇಡಿ, ಎಲ್ಲರೂ ಅದೇ ಇರ್ತೀರಿ, ಕೈಗೆ ನೀವು ಕಾನೂನು ತೆಗೆದುಕೊಳ್ಬೇಡಿ. ಆ ಸ್ವಾತಂತ್ರ್ಯ ನಿಮಗೆ ಕೊಟ್ಟಿಲ್ಲ. ಯಾಕಂದ್ರೆ 2 ಪಾರ್ಟಿ ಬಂದ್ಬೇಕು, ನಂದು ಸರಿ ಅಂತ ಹೇಳ್ತಾರೆ ಅವ್ರು, ಆಮೇಲೆ ಬಂದ್ಬೇಕು. ಸೊ ಅದೊಂದು ಅವಾಯ್ಡ್ ಮಾಡಿಸಿ. ಏನು ಸ್ವಲ್ಪ ಇತ್ತಂದರೆ ನಮಗೆ ಇದು ಮಾಡಿ, ನಾವು ಇನ್ಫಾರ್ಮ್ ಮಾಡಿ. ಯಾಕಂದ್ರೆ ಬರ್ಲಿಕ್ಕೆ ಒಂದು 1/2 ತಾಸು 40 ನಿಮಿಷ ಬೇಕು. ನಮ್ಮ 112 ಕಾಲ್ ಮಾಡಿ, 112 ಕಾಲ್ ಮಾಡಿ ಅಷ್ಟೇ ಬಿಡಬೇಡಿ, ನಮಗೂ ಕಾಲ್ ಮಾಡಿ. ಯಾಕಂದ್ರೆ 112 ಬರ್ತಾರೆ, ಅವ್ರಿಗೆ ಗ್ರಾವಿಟಿ ಗೊತ್ತಿರಲ್ಲ ಅವರಿಗೆ, ಆ ಊರಲ್ಲಿ ಏನು ಗ್ರಾವಿಟಿ ಇದೆ ಅಂತೇಳಿ. ಸಣ್ಣ ಪುಟ್ಟ ಅವ್ರು ಇದು ಬಗೆಹರಿಸ್ತಾರೆ. ಕೆಲವೊಂದು ಸಲ ಇದ್ದಕ್ಕೆ ಏನು ಮಾಡ್ತೀವಿ ಅಂದರೆ ಗ್ರಾವಿಟಿ ಜಾಸ್ತಿ, ನಾವು 112 ಇಬ್ಬರು ಜಾಸ್ತಿ ಸಿಬ್ಬಂದಿಗಳನ್ನ ಹಾಕಿ ಕಳಿಸ್ತೇವೆ ನಾವು.
ಸೊ ಅಲ್ಲಿಂದ ಮತ್ತೆ 112 ಹೋಗಿ ಮತ್ತೆ ನಾವು ಬರಬೇಕು, ಮತ್ತೆ 40 ನಿಮಿಷ 50 ನಿಮಿಷ ಟೈಮ್ ತೊಗೋತೈತಿ. ಅದಕ್ಕೆ ಎಲ್ಲರೂ ಕಾಲ್ ಮಾಡಿ ನಮ್ಮ ಬೀಟ್ನವ್ರು ಕಾಲ್ ಮಾಡಿ, ಬೀಟ್ ನಂಬರ್ಸ್ಗಳು ಎಲ್ಲರೂ ಇಡಿ. ನಾವು ಅದಕ್ಕಲ್ಲಿ ಏನು ಮಾಡಿದ್ದೀವಿ ಸರ್, ಬೀಟ್ ನಂಬರ್ಸ್ಗಳು ಚೇಂಜ್ ಆಗಲ್ಲ, ಮುಂದೆ ಬೀಟ್ ಸಿಬ್ಬಂದಿ ಚೇಂಜ್ ಆದರೂ ನಂಬರ್ ಅವೇ ಇರ್ತವೆ. ಸೊ ಹೀಗಾಗಿ ನೀವು ವಾಟ್ಸಪ್ ಯೂಸ್ ಮಾಡೋದು. ಮತ್ತು ಮೋಸ್ಟ್ ಆಫ್ ದ ವಾಟ್ಸಪ್ ಗ್ರೂಪ್ ಮಾಡಿಸಿ ನಾನು ಪ್ರತಿಯೊಂದು ಊರಿಗೆ ಒಂದು 300-400 ಜನ ಇದ್ದೀರಿ. ಎಷ್ಟು ಬೇಕಾಗ್ತಾನೆ. ನಾವು ಬಾಗೇವಾಡಿ ಟೌನಲ್ಲಿ ಒಂದು 600,000 ಜನ. ಅದೊಂದು ಹೆಮ್ಮೆ ನಮಗೆ. ಒಂದು ಮೆಸೇಜ್ ಹಾಕಿದ್ರೆ ಕಾಲಕ್ಕೆ 80,000 ಜನಕ್ಕೆ ತಲುಪುತ್ತೆ ನಮ್ಮ. ಅದು ಇದಕ್ಕೂ ಇಲ್ಲ, ಪೊಲೀಸ್ ಶಕ್ತಿ ಅದೊಂದು ನಮಗೆ. ಎಲ್ಲರಿಗೆ ಅವೇರ್ನೆಸ್ ಕೊಡಬೇಕಾದ್ರೆ ಅಷ್ಟು ಗ್ರೂಪ್ ಅದಾವೆ. ಒಂದು ಗ್ರೂಪಲ್ಲಿ ಒಂದು 19-20 ಬೀಟ್ ಗ್ರೂಪ್ ಮಾಡಿದ್ದೇವೆ. ಒಂದೊಂದು ಊರಲ್ಲಿ